ವಿದ್ಯಾವಿನ ಆರತಿ ಮಾಡ್ಬರ್ರಿ ನೀವು. ಒಬ್ಬರು ಮಾಡಿದ್ರೆ ಮುಗಿದು ಹೋತ್ ಬಿಡ್ರಿ ಆರತಿನ. ಅದ್ರ ಬೇರೆ ಅಲ್ಲನ ಚಲೋ ಆಗೋದು ಮಾತು. ಮೊದ್ಲಕ ಮತ್ತು ಹಣ್ಣು ತಿಂತಾರ ಕೈಲೇ ಮಾಡಿಸ್ಬಾರ್ದು. ಏನಂತ ಮಾತಾಡಕತ್ತೀರಿ ಯಾಕರ? ಹಣ್ಣು ತಿಂತಾರ ಕೈಲ ಅಂದ್ರ ನಿಮ್ಮ ಮಾತಿನ ಅರ್ಥೇನು? ಅಯ್ಯ ಬ್ಯಾಡ ಬಿಡ್ರಿ, ಅದ್ಯಾಕೆ ಬೇಕು ಮತ್ತು ನಮ್ಮ ಬಾಯಿ ವಜ್ಜೆ ಹಾಕವು. ಮನಸ್ಸಿನಾಗ ಒಂದು ಇಟ್ಕೊಂಡು ಮಾತಾಡಕ್ಕೆ ಹೋಗ್ಬೇಡ್ರಿ. ಅದು ಏನು ಅನ್ನೋದು ಬಾಯಿ ಬಿಟ್ಟು ಹೇಳ್ರಿ. ಬೇಕಂದ್ರೆ ನಿಮ್ಮ ಮಗಳು ಸಣ್ಣಕಿ ಮಾಡೋಳ ಕಾರ್ತಿ, ದೊಡ್ಡಕಿ ಬ್ಯಾಡ. ಯಾಕ್ರಿ ನನ್ನ ದೊಡ್ಡ ಮಗಳಿಗೆ ಏನು ಹುಳ ಹತ್ತೈತೇನ? ಆಕೆ ಯಾಕೆ ಮಾಡಬಾರ್ದು ಆರ್ತಿನ? ನಾವು ಚಾಚು ಮರಿ ಕುಡಿದು ಕಟ್ಟಿ ಮ್ಯಾಗ ಕೂತಿದ್ವಿ. ನಿಮ್ಮ ಮನೆ ಮಗಳೊಬ್ರು ಬಂದು ಮಾತಾಡ್ಕೊಂತ ಕುಂತಾಗ ಅವ್ರು ಹೇಳಿದ್ರು ನಿಮ್ಮ ಮಗಳಿಗೆ ಏನೋ ಮಕ್ಕಳಾಗಂಗಿಲ್ಲ ಅಂತಲ್ಲ ನಿಮ್ಮ ವಿದ್ಯಾಗ. ಅದಕ್ಕೆ ಆಕೆ ಕೈಲಿ ಆರತಿ ಮಾಡಿಸಿದ್ರ ಅಪ್ಸಕನ. ಬಂಜಿ ಕೈಲಿ ಆರತಿ ಮಾಡಿಸ್ಬಾರ್ದ್ರಿ. ಅದಕ್ಕೆ ಬ್ಯಾಡ್ರಿ. ಯಾಕೆ ಕಿಲ್ಲಡಿ ಬಿ ನನ್ನ ಮಗಳಿಗೆ ಮಕ್ಕಳಾಗಂಗಿಲ್ಲ ಅಂದಾಕಿ? ನನ್ನ ಮಗಳಿಗೆ ಹಿಂಗತಿ ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು. ನಾ ಏನ ಕೈಗೊಂದು ಕಾಲಿಗೊಂದು ಹಾಕೊಂಡು ಹೇಳಕತ್ತಿಲ್ರಿ, ಇದ್ದಿದ್ದೆ ಹೇಳಕತ್ತೀನಿ. ಅಲ್ಲಿ ಬೀರಿ ಎಷ್ಟು ವಿಷಾಳಗಳು. ಪಾಪ ಇವ್ರ ಮಾತಿಗೆ ವಿದ್ಯೆ ಹಾಳಾಕತ್ಲು. ನಾ ಅದಕ್ಕೆ ಬರಂಗಿಲ್ಲ ಅಂತ ಹೇಳಿದೆ. ಅವ್ವ ಬಾ ಬಾ ಅಂತ ಫೋನ್ ಹಚ್ಚಿ ಕರ್ದಲ್ಲೇನ ಬಂದ ನೋಡಿ. ಈಗ ಆ ಕಾಲಿಗೆ ಹಾಯಿಯವ್ರ ಮಾತು ಎದಕ್ಕೆ ಹಚ್ಕೊಂತಿ? ನಾಯಿ ಬಗಳಿದ್ರೆ ದೇವ್ಲೋಕ ಹಾಳಾಗಂಗಿಲ್ಲ ಅಂತ ಸುಮ್ಮನೆ ಹೇಳ್ತಿ. ಬರೋಬ್ಬರಿ ಆತ ನನಗೆ ಮಾಡಿದ್ದು ಅದೆಲ್ಲಿ ಬಿಡ್ತತಿ. ನನ್ನ ಮೊಮ್ಮಗಳಿಗೆ ಹಿಂಗತಿ ಅಂದ್ರೆ ಮತ್ತೆ ಪರಕಾಗತ್ತೆ ನೋಡಿ ಸುಂದ್ರವ. ಯಾಕೆ ಹೇಳ್ದಾಕಿ ಪಿಸರಿ ನನ್ನ ಮೊಮ್ಮಗಳಿಗೆ ಮಕ್ಕಳಾಗಂಗಿಲ್ಲ ಅಂತೇಳಿ? ಯಾಕೆ ಕಸಮಲ್ಲ ಅಂದಾಕಿ ಕರ್ಕೊಂಬಲ್ಲಿ ಹೇಳ್ತಾನೆ. ನೋಡ್ರಿ ಅಮ್ಮಾರ, ನೀವೇನಾರ ತಪ್ಪು ತಿಳ್ಕೊರಿ. ನನ್ನ ಮಾತು ಹೊರಟಿರ್ಬೋದು, ಆದ್ರೆ ನಾ ಹೇಳೋದು ಬರೋಬ್ಬರಿನೇ ಐತಿ. ಬಂಜಿ ಬರ್ಡ್ಯಾರ ಕೈಯಾಗ ಆರತಿ ಮಾಡ್ಸಕ್ಕೆ ಹೋಗ್ಬಾರ್ದ್ರಿ. ಏ ಸುಂದ್ರವ, ನನ್ನ ಮಗಳಿಗೆ ಇನ್ನೊಂದ್ಸತಿ ಬಂಜಿ ಅಂದೆ ಅಂದ್ರೆ ಮತ್ತೆ ನೋಡು, ಮತ್ತೆ ಪರಕ್ ಹರಿಸ್ತೀನಿ ನೋಡು. ನೋಡ್ತಿಗವ ನೀ ಹಿಂಗತ್ತ ಅನ್ನಕ್ಕೆ ಹೋಗ್ಬೇಡ. ನಾ ಹೇಳ್ತೀನಿ ನೋಡು. ಮತ್ತು ನಮ್ಮ ವಿದ್ಯಾಕ್ಕ ತುಂಬ ಚಲೋ ಆಕಿ. ಆಕೆ ಕೈಲಿ ಆರತಿ ಮಾಡಿಸ್ಕೊತೀನಿ ನಾನು. ನನಗೇನೂ ಆಗಂಗಿಲ್ಲ. ಆಕೆ ಒಳ್ಳೆ ಮನಸ್ಸಿನಿಂದ ಹಾರೈಸಿದ್ಲು ಅಂದ್ರೆ ನನಗೆ ಚಲೋ ಆಕತಿ. ಯಾಕೆ ಈಕೆ ಮಾತು ಹಚ್ಕೊಳಕ್ಕೆ ಹೋಗ್ಬೇಡ, ಹಾಳಕ್ಕೆ ಹೋಗ್ಬೇಡ ವಿದ್ಯಾಕ್ಕ. ಏನೇನು ಗೊತ್ತಾಗಂಗಿಲ್ಲ ನಿನಗೆ. ಸುಮ್ ಕುಂದ್ರು ಕೃಷ್ಣ, ನೀ ಸುಮ್ಮನೆ ಇರು. ನೀ ಎಲ್ಲ ಹೇಳಕ್ಕೆ ಹೋಗ್ಬೇಡ. ಈಗ ಹೇಳಕತ್ತೀಯಲ್ಲ ಮಕ್ಕಳಾರ್ದಾರು ಆರತಿ ಮಾಡಬಾರ್ದು ಅಂತೇಳಿ. ಯಾವ ಬುಕ್ದಾಗ ಬರ್ತೈತೆವ ಇದನ್ನ? ಯಾವ ವೇದಾಂತಿ ಹೇಳ್ಯಾನ ಈ ಹಿಂಗತಿ ಆರತಿ ಮಾಡಬಾರ್ದು ಅಂತೇಳಿ? ಇಂಥದೆಲ್ಲ ಮಾಡ್ಕೊಂಡಿದ್ದು ನೀವು ನಾವು. ಯಾವ ಶಾಸ್ತ್ರದಾಗ ಹಿಂಗತಿ ಬರ್ತತನ? ನೀನು ಹೆಣ್ಣು ಹಡ್ದಿ ತಾಳೆ ನಿನ್ನ ಮಗಳಿಗೆ ಈ ಗತಿ ಬಂತಂದ್ರೆ ಏನು ಮಾಡ್ತಿ? ಹಂಗೆಲ್ಲ ಅನ್ನಬಾರ್ದು. ಯಾವ ಚಿಗಾಗ ಹೇಳು, ನಾ ಈಗ ಆಡಿರ್ತೀನಿ ನೋಡು. ನಮ್ಮ ಮನೆಯವ್ರಿಗೆ ಏನಾರ ಅಂದ್ರೆ ನಾ ಸುಮ್ಮನೆ ಇರಂಗಿಲ್ಲ ನೋಡು. ಮತ್ತು ಇವರೆಲ್ಲರೂ ಚಲೋ ಅದಾರ, ನೀವು ಹಿಂಗೆ ಅತಿ ಅನ್ನಕ್ಕೆ ಹೋಗ್ಬೇಡ್ರಿ. ಮತ್ತು ನನಗೆ ಅಳುನ ಬರ್ತದೆ ನೋಡಿ, ನಾ ಹತ್ತ ಬಿಡ್ತೀನಿ. ಸುಂದ್ರವ ಸುಮ್ಮಾಗಿನ್ನ. ಯಾವ ಕೃಷ್ಣ, ಬಸರಣ್ಣ ಮಕ್ಕಳು ಕಣ್ಣೀರು ಹಾಕ್ಬಾರ್ದು. ಆಕಾರ ಇದು ನಮ್ಮ ಹುಡುಗಿ ತಿಳುವಾಗ ಐತೆ. ಹಂಗೆ ಏನೋ ಒಂದು ಮಾತಂದತಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಆಕೆ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಹೋಲಿ ಇಲ್ಲಿಗೆ ಬಿಟ್ಬಿಡ್ರಿ. ನೋಡವ, ಹೋದಲ್ಲೇ ಬಂದಲ್ಲೇ ನಾನು ಅನ್ನಿಸ್ಕೋಬೇಕು. ನನಗೆ ಎಷ್ಟು ಸಂಕಟ ಹಾಕಿರ್ಬಾರ್ದು. ಮುಂದೆ ನಾನು ವಂಶ ಉದ್ಧಾರ ಮಾಡೋರು ಯಾರ್ಯವ ಹೇಳಿ ನೋಡುನು. ನನಗೆ ಎಷ್ಟು ಸಂಕಟ ಆಗ್ಬಾರ್ದು. ದವಾಖಾನಿಗೆ ತೋರಿಸಿದ್ರೆ ಮಕ್ಳು ಹಾಕವನು ಗ್ಯಾರಂಟಿ ಏನು ಬೇಯವ? ನೋಡ್ರಿ ನೀವು ಒಂದಿಟ್ಟು ತಿಳಿದು ನೋಡ್ರಿ. ನನ್ನ ಮಗಗೆ ಇನ್ನೊಂದು ಲಗ್ನ ಮಾಡ್ಬೇಕಂದ್ರೆ ಅವನು ಒಪ್ಕೊಳವಲ್ಲ. ನೀವರ ಒಂದಿಟ್ಟು ತಿಳಿಸಿ ಹೇಳ್ರಿ. ಕಸಮಲ್ಲ ಗೆಡ್ಡೆ ತಿರ್ಗೊಂಬರ್ತೀನಿ, ಸುಮ್ ಕುಂದ್ರು. ಏನು ನನ್ನ ಮೊಮ್ಮಗಳಿಗೆ ಮಕ್ಕಳಾಗಂಗಿಲ್ಲ ಅಂತ ಹೇಳ್ಬಿಟ್ಟು ದವಾಖಾನಿಗೆ ಹೇಳ್ಯಾರನ? ಇಲ್ಲಿ ಹೋದಿಲ್ಲ. ಈಗ ದವಾಖಾನೆ ತೋರ್ಸ್ಕೊಂಬಂದ ಇಲ್ಲ ಮಕ್ಳು ಹಾಕವ ಅಂತ ಹೇಳ್ಯಾರಿಲ್ಲ. ಇನ್ನೂ ಲಗ್ನ ಆಗಿ ಭಾಳ ದಿನ ಆಗಿಲ್ಲ, ಇನ್ನೊಂದು ಲಗ್ನ ಮಾಡ್ಕೊಂತ ಆಯ್ಕಿ. ನೀನು ಒಂದು ಹೆಣ್ಣು ನಡ್ದು ಕಬರಿರಲಿ, ಕಬರಿಗೇಡಿ. ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇದನ್ನ ಇಲ್ಲಿಗೆ ಬಿಟ್ಬಿಡ್ರಿ. ನಡ್ರಿ ಇನ್ನೂ ಒಂದು ಕಾರಿ ಬಾಕಿ ಐತಿ. ಬಾಕಿ ಬುತ್ತಿ ತಂದೀವಲ್ಲ, ಅದನ್ನು ಗಂಡ ಹೆಂಡತಿ ಕುಂದಿರಿಸಿ ಊಟ ಮಾಡಿಸ್ಬೇಕು. ಬರ್ರಿ ಯಾರು ಏನೂ ತಪ್ಪು ತಿಳ್ಕೊಬೇಡ್ರಿ. ಇಲ್ಲಿಗೆ ಬಿಟ್ಬಿಡ್ರಿ. ಯಾವ ನಾ ಹೋಗಿ ಬರ್ತೀನಿ. ಊಟ ಮಾಡ್ಕೊಂಡು ಹೋಗ ವಿದ್ಯಾಕ. ಹಂಗೆ ಹೊಂಟಿಲ್ಲ, ನನಗೆ ಹಸಿವನೇ ಇಲ್ಲ. ನಾ ಹೊಕ್ಕಿನವ, ನಂಗೆ ಊಟ ಬೇಡ. ವಿದ್ಯಾ ಆ ಹೆಣ್ಮಗಳು ಹಂಗತಿ ಅಂದ್ಲಂತೆ. ನೀನು ಬೇಸರ ಮಾಡ್ಕೊಳೋದನ? ಅದು ಬುದ್ಧಿಗೇಡಿ ಮಾತಾಡೈತೆ ಅಂತೇಳಿ ಮನ್ಸಿಗೆ ಹಚ್ಕೊಂತಾರನ? ಅವ್ರು ಇದ್ದಿದ್ದ ಮಾತಾಡ್ಯಾರ ಬೇಡ, ಅವ್ರೇನು ಇಲ್ಲಾರ್ದು ಮಾತಾಡಿಲ್ಲ. ಬಾ ಶಾಣಕ್ಕಿದ್ದಿ ಬಿಡು, ಇಷ್ಟು ಸಾಲಿ ಕಲ್ತಿ ನೀನು ಬುದ್ಧಿ ಇಲ್ಲಾರ ಜೊತೆ ಮಾತಾಡ್ತಾರನ? ನಿನಗೂ ಏನು ಮಕ್ಕಳು ಹಂಗಿಲ್ಲನ? ಏನು ಮುದಿಕೇನ ತದಿಕೆ? ಅದೊಂದು ಬೊಗಳತೆ ಅಂತೇಳಿ ಅದನ್ನು ಹಚ್ಕೊಂಡ್ಯಾನ? ಈಗೆಲ್ಲ ದವಾಖಾನೆ ತೋರಿಸಿಲ್ಲ ಮಕ್ಕಳಕ್ಕ ಅಂತ ಯಾರಿಲ್ಲ ಡಾಕ್ಟ್ರು? ನಮ್ಮವ ಅಲ್ಲನ ದೇವ್ರಕಿನ್ನ ದೊಡ್ಡವ ಯಾರದನ ಹೇಳು. ಅದೆಲ್ಲ ಮನ್ಸಿಗೆ ಮಾಡ್ಕೊಳಕ್ಕೆ ಹೋಗ್ಬೇಡ. ನೋಡಿ ನೀನು ಹಿಂಗೆ ಮನ್ಸಿಗೆ ಮಾಡ್ಕೊಂಡೆ ಅಂದ್ರೆ ನಿಮ್ಮವ್ವ ಆಕೆ ಸುಮ್ಮಿರ್ತಾನ. ಆಕೆ ನಿನಕಿನ ಮಾನಸಿಕ ಅದಾಳ. ಆಕಿನ ಮಾನಸಿಗೆ ಮಾಡ್ಕೊಂಡು ಹತ್ಕೊಂತ ಕುಂದಿರ್ತಾವ ನೋಡು. ಬೊಗಳ ನಾಯಿ ಕಚ್ಚಂಗಿಲ್ಲ. ಅವ್ರ ಥರದೇನು ಹಚ್ಕೊಂತ ಹೇಳು. ನಾ ಏನು ಯಾರ್ದು ಹಚ್ಕೊಂಡಿಲ್ಲ, ಆದ್ರೂ ನಾನು ಡ್ಯೂಟಿಗೆ ಹೋಗ್ಬೇಕು. ನಂಗೆ ಹೊತ್ತಾಗತ್ತೆ. ಹೊತ್ತಾಗತ್ತೆ ಹೋಗ್ಬರ್ಲೆ? ವಿದ್ಯಾಕ ನಿಂದ್ರಿ ಬೇ. ವಿದ್ಯಾಕ ಒಂದು ಡಬ್ಬಿಗಾರ ಹಾಕಿ ಕೊಡ್ತೀನಿ ತಡಿ ಊಟನ. ನನ್ನ ಮಗಳು ಊಟ ಉಣ್ಲಾರ್ದ ಹೋತು. ಅವಳನ್ನ ಸುಂದರಿನ ಮಾಡ್ತೀನಿ ಅವಳನ್ನ. ಮುಂದಿನ ನಾ ಕಲ್ ಕಿತ್ತು ಕೈಯಾಗ ಕೊಟ್ಟು ಕಳಿಸ್ತೇನೆ ಅವಳಿಗೆ ಊರಿಗೆ ಹೋಗೋ ಮುಂದಾಗ. ಪಾರಿ ವಿದ್ಯೆ ಊಟ ಮಾಡಲೇ ಇಲ್ಲ, ಹಂಗೆ ಹೋಗ್ಬಿಟ್ಲಾ?
ಮೊದ್ಲೇಕ ಸೂಕ್ಷ್ಮ ಮನಸ್ಸು ಹಾಕಿದ ನಿಂದಿರ್ಲೇ ಇಲ್ರಿ ಹೋಗೇ ಬಿಟ್ಲಕ್ಕೆ. ಮತ್ತೆ ಏನು ಮಾಡೋದು, ಅವು ಆಡುವರ ಬಾಯಿ ಮುಚ್ಚಕ್ಕಾಗತ್ತಾ? ಸಂಜೆ ಮುಂದೆ ಹೋಗಿ ಸಮಾಧಾನ ಮಾಡಿ ಬರಾಕಂತೆ. ಊಟನ ಮಾಡಲಿಲ್ಲ ನೋಡಿ, ಹಂಗೆ ಹೋದ್ಲ. ಅದು ಕಸಬರಿಗೆ ಮಾತಾಡ್ತಲ್ಲ, ಅದನ್ನ ತಲೆಯಾಗ ತೊಗೊಂಡಾಡ್ಬಿಡಾಕಿ. ಈಗೆಲ್ಲ ಬಿಡ್ರಿ ಇದನ್ನ. ನೋಡಿಲ್ಲ ಗಂಡ ಹೆಂಡ್ತಿನ ಇಬ್ಬರನ್ನು ಕುಂದ್ರಿಸಿ ಆರತಿ ಮಾಡಿಸಿ ಬಾಯ್ಕೆ ಬುತ್ತಿನ ಊಟ ಮಾಡಿಸ್ರಿ. ಹಾಂ, ಅವ್ರ ಮಾಡ್ಸೋಲ್ರಕ್ ಬಿಡ್ರಿ, ನಮ್ದೇನೈತಿ. ಅವ್ರ ಐತಿ, ಅವ್ರು ಮಾಡೋಲ್ರಕ್ಕ. ಏ ಪರವಕ್ಕ, ತುಂಬಿದ ಕೊಡ ಏನಾರ ತುಳುಕ್ತತನ ಹೇಳು. ಅದು ಅರ್ಧ ಮರ್ಧ ಕೊಡ, ಅದಕ್ಕೆ ತುಳ್ಕ್ಯಾಡ್ತತಿ. ಆ ಸುಂದ್ರಿ ಮಾತು ಏನು ಹಚ್ಕೊಂಡು ಹೇಳ. ಹಂಗೆ ಬಿಟ್ಕೊಟ್ರ ನೋಡಿಲ್ಲ, ನಾಯಿ ನರಿ ಬೆಕ್ಕು ಒಟ್ಟು ಒಳಗೆ ಬರ್ತಾವ. ಹೇಳು, ಅದು ಹಂಗೆ ಆಕೆ ಬಿಟ್ರನ ಹತ್ತಿ ತಲೆ ಮ್ಯಾಗ ಕುಂದಿರ್ತಾ. ಅಯ್ಯ ಕೃಷ್ಣ ಬಾಯವ ಬಾರಪ್ಪ. ರಮೇಶ ಅಕ್ಕರೆ ಕುಂದ್ರ ಮನೆ ಅದು ಕೊಡ್ರಿ. ಏ ಸುಂದ್ರವ, ನಮ್ಗೇನು ಪದ್ಧತಿ ಗೊತ್ತಿಲ್ಲ ಅಂತ ಮಾಡಿರ್ತೇನ? ನಾವೆಲ್ಲ ಏನು ಮಾಡ್ಬೇಕು ಅನ್ನೋದು ಗೊತ್ತೈತಿ, ಸುಮ್ ಕುಂದ್ರ. ಅಲ್ಲ ಕಾಯಿ ಹಿರೇತನ ಕೊಟ್ಟರು ಕಚೇರಿ ತುಂಬ ಹಿತ್ತಂತ ಅಂತ ಕಾಯಿದು ಹೆಣ್ಮಕ್ಳು ಗತಿ ಎಷ್ಟು ನಾಚಾಡಕತ್ತ ನೋಡ್ರಿ. ರಮೇಶ ಬಾರಯ್ಯಪ್ಪ ಬಾ. ಹೆಂಡತಿ ಮಗ್ಳು ಕುಂದ್ರಾಕ ಎಷ್ಟು ನಾಚಾಡಕತ್ತೀಯ ನಮ್ಮಪ್ಪ. ಬಾ ಕುಂದ್ರ ಬಾ. ಯಾತಿ ನೀ ಯಾಕೆ ಹಿಂಗತಿ ಅದಿ? ನೀ ಸಪ್ಪ ಮುಖ ಹಾಕೊಂಡು ಅಡ್ಡಾಡ್ಬೇಡ. ಯಾರು ಏನಾರ ಅಂದ್ರೆ ನೀ ಹೇಳು, ಮತ್ತು ಅವ್ರು ಬೇಸೆ ಮಾಡಿ ಬಿಡ್ತೀನಿ. ಯಾರು ಏನೋ ಅಂದಿಲ್ಲಪ್ಪ, ಒಂದೇಟು ತಲೆ ಮಿಟಿ ಅನ್ನಕತ್ತಿತ್ತಾಳ ಅಷ್ಟ. ಅದೇನೋ ಎಡಿ ಹಚ್ಕೊಂಬರೋದು ನೋಡ್ರಿ. ಹಿಂಗತಿ ಗಂಡ ಹೆಂಡತಿನ ಕುಂದ್ರಿಸ್ತಾರ್ರಿ. ಊಟ ಮಾಡೋ ಜಗದಾಗ ರಂಗೋಲಿ ಹಾಕ್ತಾರ್ರಿ. ರಂಗೋಲಿ ಹಾಕಿ ಏನೇನು ಬುದ್ಧಿ ತಂದಿರ್ತಾರಲ್ರಿ, ಮತ್ತು ಮನ್ಯಾಗ ಏನೇನು ಅಡುಗೆ ಮಾಡಿರ್ತಾರಲ್ರಿ, ಅದನ್ನು ಇಬ್ಬರು ಗಂಡ ಹೆಂಡತಿಗೆ ಹಚ್ಚಿ ಕೊಡ್ತಾರ್ರಿ. ಮತ್ತು ಜೋಡಿ ಮ್ಯಾಗ ಕುಂದಿರಿಸಿ ಆರತಿ ಮಾಡ್ತಾರ್ರಿ. ಇಲ್ಲಿನೂ ಇದು ನಮ್ಮ ಕುಷ್ಟಿ ಕಡೆ ಪದ್ಧತಿ ಐತ್ರಿ. ಅದು ಏನೋ ಇನ್ನೂ ಯಾರ್ಯಾರ ಮನೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ನಮ್ಮ ಕುಷ್ಟಿಗೆ ಕಡೆ ನಮ್ಮ ಮನ್ಯಾಗ ಅಂಕರು ಹಿಂಗೆ ಮಾಡ್ತಾರ್ರಿ. ನಮ್ಮ ತವ್ರ ಮನೆ ಕಡೆ ಏನು ಮಾಡ್ತಾರಂದ್ರೆ ಆಮ್ಲಿ ಒಳಗೆ ಕೈ ತೊಳ್ಸೋದು ಅಂತ ಮಾಡ್ತಾರ್ರಿ. ಆದ್ರೆ ಈ ಕಡೆ ಇದು ಪದ್ಧತಿ ಇಲ್ರಿ. ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರ್ತೈತಿ. ಇಷ್ಟು ತಗೊಂಡ ಎಲ್ಲ ನಮಗನ ನಾವು ತಿಂದ್ರೆ ನಡೀತತ್ತನ? ಕೃಷ್ಣ ಏನಕ್ಕಿನ ನಮ್ಮ ರಮೇಶ್ ಅಪ್ಪಗ ಬಾಯ್ಕಿ ಭಾಳ ಹತ್ತಿದಂಗೆ ಅದಾವು. ಆಕಿತಿನ ಮೊದ್ಲ ತಿನ್ಲೇನ ಅಂತ ಕೇಳ್ತಾನ. ಏನು ಬೇಯತ್ತಿ ಆಲನ ಗಂಡ್ಮಕ್ಳು ಅಂದ್ರೆ ಬಸರು ಹಾಕಾರ ನೀ ಹೇಳು. ಮತ್ತೆ ಇನ್ನೇನಪ್ಪ, ಆಗಿಲ್ ನೋಡಿದ್ರೆ ನಾಚಿ ಈಗ ಮೂಲೆ ನಿಂತ್ಕೊಂಡಿದ್ದಿ. ಮತ್ತು ಈಗ ನೋಡಿದ್ರೆ ನಾವು ನಾಚಿನ್ಲೇನೆ ಇವ್ ನೋಟು ಅಂತ ಕೇಳಿ ಅದಕ್ಕೆ ಕೇಳಿನಪ್ಪ. ನನಗೂ ಸಂಶಯ ಬಿಡೋದು ರೇಡಿ. ಮೊದ್ಲೇಕ ನಾಚ್ಕೊಂಡ್ ಬಿಡ ಹೆಂಡತಿಗೆ. ಮೊದ್ಲೇಕ ಯಪ್ಪ ಊಟ ಮಾಡಿಸು ಕುಂತ್ಕೊಂಡು. ಎತ್ತಿ ನಾನು ದಿನ ನನ್ನ ನಿಂತಿಗೆ ಊಟ ಮಾಡಿಸ್ತೀನಿ. ನನಗೇನು ಇದೇನು ಹೊಸದಲ್ಲ, ಆದ್ರೆ ನೀವೆಲ್ಲರೂ ನಿಂತಿರಲ್ಲ, ಅದಕ್ಕೆ ನನಗೆ ನಾಚಿಗೆ ಬರಕತ್ತೈತಿ. ಅಯ್ಯಯ್ಯೋ ನಾಚಿಕೆ ಆಗಿಲ್ಲ. ನಾಚಿಗೆ ಈಗ ಎಟ್ಟು ಬಂದತಿ ಹೆಂಡತಿ ತಿನ್ಸು ಮುಂದಾಗ. ನಡ್ರಿ ಅವ್ರಿಬ್ರು ಗಂಡ ಹೆಂಡತಿ ಊಟ ಮಾಡೋಲ್ರಕ್ಕ. ಪಾಪ ನಮ್ಮನ್ನು ನೋಡ ನಾಚಾಡ್ತಾವ ನಡ್ರಿ. ಯವ್ವ ನಾವೇನು ಕಣ್ಣು ಬಿಡಂಗಿಲ್ಲ ಯವ್ವ. ನಿನ್ನ ಮೊಮ್ಮಗ ಕೃಷ್ಣವೇಣಿಗೆ ಒಂದಿಟ್ಟು ಸಿಹಿ ತಿನ್ನಿಸು, ಒಂದು ಉಂಡಿ ತಿನ್ನಿಸು, ನಾವು ಹೋಗ್ಬಿಡ್ತೀವಿ. ನಾವೇನು ನೋಡಂಗಿಲ್ಲ, ನೀವೇನು ನಿಮ್ಗೇನು ಕಣ್ಣು ಬಿಡಂಗಿಲ್ಲ. ಏ ಮಾಮ ಎದಕ್ಕೆ ನಾಚ್ಕೊಂತಿ? ಕೃಷ್ಣವೇಣಿ ಅಕ್ಕನ ನಾಚ್ಕೊಳವಳು, ನೀನು ಎಷ್ಟು ನಾಚ್ಕೊಳಕತ್ತಿ? ಎಷ್ಟು ನಾಚ್ಕೊಂತೀವ ಕೃಷ್ಣವೇಣಿ? ಓಕೆವಾ, ನಾವೇನು ನಿಮ್ಮನ್ನೇನು ನೋಡಂಗಿಲ್ಲ. ತಿನ್ರಿ ಇಬ್ರು ಗಂಡ ಹೆಂಡತಿ.